ಹೀರೋ ಹೆಸರು ಕೂಡ ಜೈ ಇದೆ. ಇದರಲ್ಲಿ ಜೈರಾಜ್ ಚಕ್ರವರ್ತಿ ಪಾತ್ರದಲ್ಲಿ ಮಿನುತ್ತಿರುವಂತಹ ಶಿವ ಬರೀ ಕನ್ನಡದ ಧಾರಾವಾಹಿ ಮಾತ್ರವಲ್ಲ, ಪಕ್ಕದ ನಮ್ಮ ತೆಲುಗು ಇಂಡಸ್ಟ್ರಿಯಲ್ಲೂ ಕೂಡ ಸೈ ಅನ್ಸ್ಕೊಂಡಿರೋರು. ಸೊ ಓವರ್ ಟು ಯು, ಹೌ ಸ್ಪೆಷಲ್ ಇಸ್ ಯುವರ್ ಕ್ಯಾರೆಕ್ಟರ್? ಥ್ಯಾಂಕ್ ಯು. ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ಶಿವಾಂಕ್ ಅಂತ. ಮೊದಲನೇದಾಗಿ ಈ ಒಂದು ನಮ್ಮ ಪ್ರಾಜೆಕ್ಟ್ನ ಬಂದು ಪ್ರಮೋಟ್ ಮಾಡಿಕೊಡ್ತಿರೋ ಎಲ್ಲ ಮೇಡರ್ಗೂ ಥ್ಯಾಂಕ್ಸ್ ಹೇಳೋದಕ್ಕೆ ಇಷ್ಟಪಡ್ತೀನಿ. ಆ್ಯಂಡ್ ಸ್ಪೆಷಲ್ ಥ್ಯಾಂಕ್ಸ್ ನಾನು ಶಿಲ್ಪಾ ಮ್ಯಾಮ್ ಹೇಳೋದಕ್ಕೆ ಇಷ್ಟಪಡ್ತೀನಿ. ಯಾಕೆಂದರೆ ನನ್ನ ಪ್ರೊಫೈಲು ಫಸ್ಟ್ ಬೇರೆ ಒಂದು ಪ್ರಾಜೆಕ್ಟ್ಗೆ ಅಂತ ಕಳಿಸಿದ್ದು. ಅಂದರೆ ಮ್ಯಾಮ್ ಅದನ್ನು ನೋಡಿಬಿಟ್ಟು ಇಲ್ಲ ಇವ್ನಿಗೆ ಇನ್ನೊಂದು ಕ್ಯಾರೆಕ್ಟ್ರು ಸೂಟ್ ಆಗುತ್ತೆ, ಇನ್ನೊಂದು ಪ್ರಾಜೆಕ್ಟಿಗೆ ಇವನ್ನ ನಾನು ಕೊಡ್ತೀನಿ, ಇನ್ನೊಂದು ಪ್ರಾಜೆಕ್ಟ್ ಕೊಡ್ತೀನಿ ಅಂತ ಹೇಳಿಬಿಟ್ಟು ಈ ಪ್ರಾಜೆಕ್ಟ್ನ ಕೊಟ್ಟಿದ್ದು. ಆ್ಯಂಡ್ ಲಿಪ್ ಟೆಸ್ಟ್ ಹೋದಾಗಲೂ ಅಷ್ಟೇ, ಬೇರೆ ಯಾವುದೋ ಆಪ್ಷನ್ ಇಟ್ಕೊಂಡಿರಲಿಲ್ಲ ಅವರು. ನಾನು ಒಬ್ಬನೇ ಕರೆಸ್ಬಿಟ್ಟು ಫೈನಲ್ ಮಾಡಿದ್ರು. ಥ್ಯಾಂಕ್ ಯು ಸೋ ಮಚ್ ಮ್ಯಾಮ್. ನನ್ನ ಮೇಲೆ ತುಂಬ ದೊಡ್ಡ ಜವಾಬ್ದಾರಿ ಕೊಡಿಸಿದ್ದೀರಾ ಆ್ಯಂಡ್ ಪ್ರೈಮ್ ಸ್ಲಾಟ್ ಕೂಡ ಕೊಟ್ಟಿದ್ದೀರಾ. ಈ ನಿಮ್ಮ ನಂಬಿಕೆನ ಉಳಿಸ್ಕೊತೀನಿ ನಾನು. ಥ್ಯಾಂಕ್ ಯು ಸೋ ಮಚ್ ಮ್ಯಾಮ್. ಆ್ಯಂಡ್ ಎರಡನೇದಾಗಿ ಶ್ರೀನಿಧಿ ಸರ್ಗೆ ಥ್ಯಾಂಕ್ಸ್ ಹೇಳೋದಕ್ಕೆ ಇಷ್ಟಪಡ್ತೀನಿ. ಇದು ಅವರ ಮೊದಲನೇ ಪ್ರಾಜೆಕ್ಟ್ ಅವ್ರ ಸಂಸ್ಥೆಯಲ್ಲಿ. ಈ ಒಂದು ಪ್ರಾಜೆಕ್ಟ್ಗೆ ನಮಗೆ ಅವಕಾಶ ಕೊಡೋದಕ್ಕೆ ಥ್ಯಾಂಕ್ ಯು ಸೋ ಮಚ್ ಸರ್. ಆ್ಯಂಡ್ ಇಷ್ಟು ದಿನ ನಾನು ಅವ್ರ ಜೊತೆ ಕೆಲಸ ಮಾಡಿದ್ದೀನಿ. ಯಾವುದು ಒಂದಿನೂ ಯಾವುದಕ್ಕೂ ಕೊರತೆ ಮಾಡಿಲ್ಲ. ಯಾವುದೇ ಥರದ್ದು ಪ್ರೆಷರ್ ಆಗಲಿ, ಸ್ಟ್ರೆಸ್ ಆಗಲಿ ಯಾವುದೂ ಹಾಕಿಲ್ಲ ಆರ್ಟಿಸ್ಟ್ಗಳ ಮೇಲೆ. ತುಂಬ ಚೆನ್ನಾಗಿ ನೋಡ್ಕೊಂಡಿದ್ದಾರೆ. ಥ್ಯಾಂಕ್ ಯು ಸೋ ಮಚ್ ಸರ್. ಆ್ಯಂಡ್ ರಕ್ಷಿತ್ ಸರ್ ಬಗ್ಗೆ ಹೇಳಬೇಕು ಅಂದರೆ ತುಂಬ ಖುಷಿ ಆಗುತ್ತೆ. ಯಾಕೆಂದರೆ ಕೆಲವು ಬೇರೆ ಬೇರೆ ಡೈರೆಕ್ಟರ್ಗಳ ಜೊತೆ ಕೆಲಸ ಮಾಡಿದ್ದೀನಿ. ಆದರೆ ಅವ್ರ ಜೊತೆ ಅವ್ರು ಕೊಟ್ಟಷ್ಟು ಕಂಫರ್ಟ್ ಆಗಿರ್ಬೋದು, ಅವ್ರು ನೋಡ್ಕೊಳ್ಳೋ ರೀತಿ ಆಗಿರ್ಬೋದು, ಅವರು ಟ್ರೀಟ್ ಮಾಡೋ ವೇ ಆಗಿರ್ಬೋದು ಆರ್ಟಿಸ್ಟ್ಗಳನ್ನ, ಅದು ಬೇರೆ ಎಲ್ಲೂ ನೋಡಿಲ್ಲ ನಾನು. ತುಂಬ ಜಾವಿಯಲ್ ಆಗಿರ್ತಾರೆ, ನಗ್ನಗ್ತಾ ಕೆಲಸ ಮಾಡ್ತಾರೆ ಆ್ಯಂಡ್ ತುಂಬ ಕ್ಲಾರಿಟಿ ಇಟ್ಕೊಂಡು ಕೆಲಸ ಮಾಡ್ತಾರೆ. ಎಲ್ಲೂ ಸೆಟ್ಟಲ್ಲಿ ಯಾವತ್ತೂ ಅವರು ಕನ್ಫ್ಯೂಸ್ ಆಗಿರೋದೇ ನೋಡಿಲ್ಲ ನಾನು. ಆನ್ ಟೈಮಲ್ಲಿ ಕ್ಲಾರಿಟಿ ಇಟ್ಕೊಂಡು ಕೆಲಸ ಮಾಡ್ತಿರ್ತಾರೆ. ಥ್ಯಾಂಕ್ ಯು ಸೋ ಮಚ್ ಸರ್. ನಿಮ್ಮ ಜೊತೆ ಕೆಲಸ ಮಾಡೋದು ತುಂಬ ಖುಷಿ ಆಗುತ್ತೆ. ಆ್ಯಂಡ್ ಕಾಸ್ಟಿಂಗ್ ವಿಚಾರಕ್ಕೆ ಬಂದರೆ ದೊಡ್ಡ ದೊಡ್ಡ ಆರ್ಟಿಸ್ಟ್ಗಳಿದ್ದಾರೆ. ಸುನಿಲ್ ಸರ್ ಇರ್ಬೋದು, ಸ್ಪಂದನ ಮ್ಯಾಮ್ ಇರ್ಬೋದು, ಇನ್ನು ಸುಮಾರು ಜನ ಆರ್ಟಿಸ್ಟ್ಗಳಿದ್ದಾರೆ. ಕಾಸ್ಟಿಂಗ್ A1 ಅಂತಲೇ ಹೇಳ್ಬೋದು. ಯಾಕಂದರೆ ಎಲ್ಲರೂ ಅವ್ರವ್ರ ಪಾತ್ರನ ತುಂಬ ಚೆನ್ನಾಗಿ ನಿಭಾಯಿಸ್ತಾ ಬರ್ತಾ ಇದ್ದಾರೆ. ಆ್ಯಂಡ್ ಎಲ್ರಿಗೂ ಇದರಿಂದ ಹೆಸರು ಸಿಗಲಿ, ಫೇಮ್ ಸಿಗಲಿ ಅಂತ ಕೇಳ್ಕೊತೀನಿ. ಆ್ಯಂಡ್ ಕತೆ ವಿಚಾರಕ್ಕೆ ಬಂದರೆ ಸರ್ ಹೇಳ್ದಂಗೆ ಇದೊಂದು ಪೊಲಿಟಿಕಲ್ ಡ್ರಾಮಾ, ನಾರ್ಮಲ್ ರೆಗ್ಯುಲರ್ ಪ್ಯಾಟರ್ನ್ ಥರ ಇಲ್ಲ. ಆ್ಯಂಡ್ ಇದು ಜನಗಳಿಗೆ ಇಷ್ಟ ಆಗುತ್ತೆ ಅಂತಲೂ ಅಂದ್ಕೊಳ್ತಾ ಇದ್ದೀನಿ. ಹೆಸರಲ್ಲೇ ಜೈಕಾರ ಇದೆ. ಇದನ್ನು ಕರ್ನಾಟಕ ಜನತೆ ಎಲ್ಲರೂ ಮನೆಗೆ ಹೋಗಿ ಜಯಿಸ್ಲಿ ಅಂತ ನಾನು ಕೇಳ್ಕೊಳ್ತೀನಿ. ಥ್ಯಾಂಕ್ ಯು ಸೋ ಮಚ್. ಒಳ್ಳೆಯದಾಗಲಿ. ತಮಗೂ ಕೂಡ ಜೈ ಅನ್ನೋ ರೀತಿ ನಿಮ್ಮ ಒಂದು ಅಭಿನಯಕ್ಕೆ ಎಲ್ಲರೂ ಜೈಕಾರವನ್ನು ಹಾಕಲಿ. ಜೈ. ಇನ್ನು ನಮ್ಮ ಮುದ್ದು ಬಜಾರಿಯನ್ನ ಮಾತಾಡಿಸುವಂತ ಸಮಯ. ನಂಗೆ ತುಂಬಾ ಇಷ್ಟ ಆಗಿದ್ದು, ಹೀರೋಯಿನ್ ಬಗ್ಗೆ ಒಂದು ಕನ್ನಡಕ ಮಾತಾಡತ್ತೆ, ಗಾಗಲ್ಸ್ ಹೇಳುತ್ತೆ ಒಂದು ಡೈಲಾಗ್ ಅನ್ನ, ಲಲ್ಲು ಒಂದ್ ಕೆಲಸ ಕೈ ಹಾಕಿದ್ರೆ ನೋ ಸೋಲು ಅನ್ನೋ ಒಂದು ಡೈಲಾಗ್ ನೊಂದಿಗೆ ಪರಿಚಯ ಆಗುವಂತ ಲಲ್ಲು ಅಂದ್ರೆ ಲಲಿತಾ ಪಾತ್ರಧಾರಿ ಮನಸ್ವಿ, ಏನ್ ಹೇಳ್ತೀರಾ? ಥ್ಯಾಂಕ್ ಯು ಮ್ಯಾಮ್. ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ಮನಸ್ವಿ. ಇಲ್ಲಿ ಬಂದಿರೋಂಥ ಎಲ್ಲ ನ್ಯೂಸ್ ಚಾನಲ್ ಮೀಡಿಯಾದವ್ರಿಗೂ ನಮಸ್ಕಾರ ಆ್ಯಂಡ್ ತುಂಬ ಥ್ಯಾಂಕ್ಸ್. ಸೊ ಲಲಿತಾ ಅಂದರೆ ಒಂದು ಕಂಪ್ಲೀಟ್ ಪ್ಯಾಕೇಜ್. ಕಾಮಿಡಿ, ಡ್ರಾಮಾ, ಅಳು, ನಗು ಆ್ಯಂಡ್ ತುಂಬ ಜಾಸ್ತಿ ಬರೋವಂಥದ್ದು ನಗು. ಆ್ಯಂಡ್ ನನ್ನ ಕ್ಯಾರೆಕ್ಟರ್ಗೂ ಲಲಿತಾ ಕ್ಯಾರೆಕ್ಟರ್ಗೂ ತುಂಬ ಡೆಡ್ ಆಪೋಸಿಟ್. ಸೊ ಗೊತ್ತಿಲ್ಲ ನನ್ನ ಕ್ಯಾರೆಕ್ಟರ್ ಹೆಂಗೆ ಹೊಂದುತ್ತೆ ನನಗೆ ಅಂತ. ಇವಳ ಕೈ ಮಾಡ್ಬೋದು ಅಂತ ನನಗೆ ಈ ಸೀರಿಯಲ್ಗೆ ಅವಕಾಶ ಮಾಡಿಕೊಟ್ಟಂಥ ಶಿಲ್ಪಾ ಮ್ಯಾಮಿಗೆ ಥ್ಯಾಂಕ್ ಯು ಸೋ ಮಚ್. ನನ್ನ ಮೇಲೆ ಇಷ್ಟು ನಂಬಿಕೆ ಇಟ್ಟಿದ್ದಾರೆ. ಆ್ಯಂಡ್ ಶ್ರೀನಿಧಿ ಸರ್ಗೂ ಥ್ಯಾಂಕ್ ಯು ಸೋ ಮಚ್. ಸೊ ಹಾಗೆ ನನ್ನ ಸುನಿಲ್ ಪುರಾಣಿಕ್ ಸರ್ ಕೂಡ ನನಗೆ ತುಂಬ ಸಪೋರ್ಟ್ ಮಾಡಿದ್ದಾರೆ ಈ ಸೀರಿಯಲ್ಗಾಗಲಿ. ಎಂಟೈರ್ ಜರ್ನಿ ನಾನು ಹಿಂದೆ ಸಿನಿಮಾ ಮಾಡಿದ್ರಲ್ಲೂ ಅವರೇ ಇದ್ದರು ಆ್ಯಂಡ್ ಅವ್ರ ಜೊತೆ ವರ್ಕ್ ಮಾಡೋದಕ್ಕೆ ನಂಗೆ ತುಂಬ ಖುಷಿ ಆಗುತ್ತೆ. ಥ್ಯಾಂಕ್ ಯು ಸರ್. ಸೊ ಲಲಿತಾ ನನ್ನ ಕ್ಯಾರೆಕ್ಟರ್ ಡೆಡ್ ಆಪೋಸಿಟ್ ಕ್ಯಾರೆಕ್ಟರ್ ಆಗಿರೋದ್ರಿಂದ ನನಗೆ ಸ್ಟಾರ್ಟಿಂಗಲ್ಲಿ ತುಂಬ ಕಷ್ಟ ಆಯಿತು ನನ್ನ ಕ್ಯಾರೆಕ್ಟರ್ ಕೊಂಡಿಸ್ಕೊಳ್ಳೋದಕ್ಕೆ. ತುಂಬ ಪ್ರಯತ್ನ ಪಟ್ಟೆ. ಆಡಿಷನ್ ಟೈಮಲ್ಲೂ ನಾನು ಎಷ್ಟು ಚೆನ್ನಾಗಿ ಮಾಡಿದೆ ಅಂತ ನನಗೆ ಗೊತ್ತಿಲ್ಲ. ಬಟ್ ನಾನು ಸೆಲೆಕ್ಟ್ ಆದೆ ಆ್ಯಂಡ್ ಖುಷಿ ಆಯಿತು. ಬಟ್ ಬಿಗಿನಿಂಗಲ್ಲಿ ನನ್ನ ಪಾತ್ರ ಈ ಥರ ಅಂತ ನನಗೆ ಗೊತ್ತಿರಲಿಲ್ಲ. ಅದಾದಮೇಲೆ ವರ್ಕ್ಶಾಪ್ ಎಲ್ಲ ಮಾಡಿದ್ವಿ, ಪಾತ್ರ ಕುತ್ಕೊಳ್ತು. ಬಟ್ ಇದಕ್ಕೆ ಆ್ಯಕ್ಚುಯಲ್ ರೀಸನ್ ಬಂದು ದರ್ಶಿತ್ ಸರ್.
ಸೊ ನಾನು ಏನೇ ಮಾಡಿರ್ಬೋದು, ಬಟ್ ಪ್ರತಿಯೊಂದು ಸೀರಿನೂ ಲೈಕ್ ಇಮಿಡಿಯೇಟ್ ಆಗಿ ಸ್ವಿಚ್ ಆಗ್ತಾ ಇರುತ್ತೆ ನನ್ನ ರಿಯಾಕ್ಷನ್ಸು ಆ್ಯಂಡ್ ಪ್ರತಿಯೊಂದು ಎಮೋಷನ್. ಇವಾಗ ನಾನು ಕೋಪದಲ್ಲಿರೋ ತಕ್ಷಣ ಕಾಮಿಡಿಗೆ ಸ್ವಿಚ್ ಆಗ್ತೀನಿ. ಆ ಥರ ರಿಯಾಕ್ಷನ್ಸ್ನ ದರ್ಶನ್ ಸರ್ ನನಗೆ ಹೇಳ್ಕೊಟ್ಟಿದ್ದು. ಈ ಪಾತ್ರನ 50% ನಾನು ನಿಭಾಯಿಸೋದಕ್ಕೆ ಕಾರಣನೇ ದರ್ಶನ್ ಸರ್. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ದರ್ಶನ್ ಸರ್. ಆ್ಯಂಡ್ ನನ್ನ ಎಲ್ಲ ಕೋ ಆರ್ಟಿಸ್ಟ್ಗಳಿಗೂ ನಾನು ತುಂಬ ಸಪೋರ್ಟ್ ಮಾಡಿದ್ದಾರೆ. ಆ್ಯಂಡ್ ಗ್ರೇಟ್ ಥ್ಯಾಂಕ್ಸ್ ಫಾರ್ ಟೆಕ್ನಿಷಿಯನ್ಸ್, ಬಿಕಾಸ್ ನಾವು ಎಷ್ಟೇ ಮಾಡ್ಬೋದು, ನಮ್ಮ ಬ್ಯಾಕ್ ಬೋನೇ ಟೆಕ್ನಿಷಿಯನ್ಸ್. ನಾವು ಬಂದು ನಟನೆ ಮಾಡೋಗ್ತೀವಿ, ಬಟ್ ನಮ್ಮ ಹಿಂದೆ ತುಂಬ ಕೆಲಸ ಮಾಡ್ತಾರೆ. ಕ್ಯಾಮ್ರಾಮ್ಯಾನ್ ಕೃಷ್ಣ ಸರ್ ಆಗಿರ್ಬೋದು, ಬೇಬಿ ಸರ್ ಆಗಿರ್ಬೋದು, ಆ್ಯಂಡ್ ಎಲ್ರಿಗೂ ಥ್ಯಾಂಕ್ ಯು ಸೋ ಮಚ್. ಮುದ್ದು ಸರ್ ಆಗಿರ್ಬೋದು, ನಾನು ಹಿಂದೆ ಸೀರಿಯಲಲ್ಲೂ ಮುದ್ದು ಸರ್ ಜೊತೆ ವರ್ಕ್ ಮಾಡಿದ್ದೆ, ಈಗಲೂ ವರ್ಕ್ ಮಾಡ್ತಾ ಇದ್ದೀನಿ. ಒಳ್ಳೆ BGMs ಕೊಡ್ತಾರೆ, ತುಂಬ ಚೆನ್ನಾಗಿ ಎಡಿಟ್ ಮಾಡ್ತಾರೆ. ಆ್ಯಂಡ್ ಪ್ರತಿಯೊಬ್ಬರಿಗೂ ಪ್ರಮೋಟ್ ಮಾಡ್ತಾ ಇದ್ದಾರೆ. ಎಲ್ಲರೂ ಜಯಲಲಿತಾಗೆ ಜಯವಾಗಲಿ ಅಂತ ಆಶೀರ್ವಾದ ಮಾಡಬೇಕು. ಆ್ಯಂಡ್ ನಮ್ಮ ಸೀರಿಯಲ್ ತುಂಬ ಉತ್ತಮ ಬೆಳಿಬೇಕು. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಎಲ್ರಿಗೂ.